ಯಾರಾದ್ರೂ? The first kingdom which ruled India, according to the Bible and according to the historian, is Naganadu. ನಾವು ಇಂಡಿಯಾದಲ್ಲಿ ನಾಗರ ಪಂಚಮಿ ಅಂತ ಇನ್ನೂ ಸಹ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇದನ್ನು ಆಚರಣೆ ಮಾಡ್ತೇವೆ. ನಾವು ನೋಡ್ತೇವೆ ಈ ಒಂದು ರಾಜ್ಯದಲ್ಲಿ ಈ ಹಾವಿನ ಹೆಡೆ, ಹಾವುಗಳು ಪೂಜನೆ ತುಂಬಾ ಇತ್ತು. ಈ ಪೂಜನೆ ಬಂದು ಇಥೋಪಿಯಾದಿಂದ ಬಂದಿದ್ದೆ. ಆಮೇಲೆ ಇದು ಎಲ್ಲ ನಮ್ಮ ದೇಶದಲ್ಲಿ, ಶ್ರೀಲಂಕಾ, ನಮ್ಮ ಭಾರತ ದೇಶದ ಎಲ್ಲ ರಾಜ್ಯದಲ್ಲಿ, ಮತ್ತೆ ನೇಪಾಳು, ಈ ಎಲ್ಲ ದೇಶದಲ್ಲಿ ಆ ಆ ಇದು ಈ ದೇಶ, ಈ ಒಂದು ಈ ರಾಜ್ಯದ ಒಂದು ಆ ಆಚರಣೆಗಳು ಎಲ್ಲವೂ ಎಲ್ಲ ಕಡೆ ಹರಡಿತ್ತು. ಮೊಟ್ಟಮೊದಲನ ರಾಜ್ಯ ಆಗಿ ನಮ್ಮ ಭಾರತ ದೇಶವನ್ನು ಆಡಳಿತ ಮಾಡಿದ್ದು ಇಥೋಪಿಯಾ ದೇಶ ನಾವು ನೋಡ್ತೇವೆ. ನಾವು ದಾನಿಯೇಲ ಪುಸ್ತಕ 2ರಲ್ಲಿ ನಾವು ನೋಡಿದಾಗ ಈ ಒಂದು ಸಮಯ, ದೈವವಾಕ್ಯದಲ್ಲಿರುವಂತಹ ಸಮಯ ಮತ್ತೆ ಈ ಒಂದು ಇತಿಹಾಸದಲ್ಲಿರುವಂತಹ ನಾಗ ಜನರು ನಮ್ಮ ಭಾರತ ದೇಶ ಮೇಲೆ ಆ ಆಡಳಿತ ಮಾಡಿದ್ದನ್ನು ನೋಡಿದಾಗ ಎಷ್ಟು ಸತ್ಯವಾಗಿ ನಾವು ನೋಡ್ತೇವೆ. ನಮ್ಮ ಒಂದು ಇತಿಹಾಸ ದೇವರ ವಾಕ್ಯದಲ್ಲಿದೆ. ನಿಜಕ್ಕೂ ಸಹ ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ನಮ್ಮ ದೇವರು ಆಗಿ ನಾವು ಅಂಗೀಕರಿಸಿಕೊಂಡಿದ್ದಾಗ ನಾವು ಸಹ ದೇವರ ಮಕ್ಕಳಾಗ್ತೇವೆ. ನಾವು ನೋಡ್ತೇವೆ ಇತಿಹಾಸದಲ್ಲಿ ಭಾರತ ದೇಶದ ಮೇಲೆ ಆಡಳಿತ ಮಾಡಿದ್ರು. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೊದಲನೇ ರಾಜ್ಯ ಬಾಬಿಲೋನ್ ರಾಜ್ಯ. ಅದಾದ್ಮೇಲೆ ಮೀಡೋ ಪರ್ಷಿಯ. ಹಲೋ, ಕಂಟಿನ್ಯೂ ಮಾಡಿ. ನಾವು ನೋಡ್ತೇವೆ ಮೊದಲಾಗಿ ರಾಜ್ಯ, ನಾವು ದೇವರ ವಾಕ್ಯದಲ್ಲಿ ದಾನಿಯೇಲ ಪುಸ್ತಕ 2 ನಾವು ನೋಡ್ತೇವೆ, ನೆಬುಕದ್ನೆಜರ್ ರಾಜ್ಯ, ಬ್ಯಾಬಿಲೋನಿಯನ್ ಕಿಂಗ್ಡಮ್. ಅದಾದ್ಮೇಲೆ ಮೀಡೋ ಪರ್ಷಿಯ ಬಂತು. ಅದಾದ್ಮೇಲೆ ನಾವು ನೋಡ್ತೇವೆ ಗ್ರೀಸ್ ಜನ, ಆಮೇಲೆ ರೋಮನ್. ಇವಾಗೂ ಸಹ ರೋಮನ್ ರಾಜ್ಯ ಇನ್ನೂ ಇದೆ. ನಾವು ಈ ಕಾಲು ಒಂದು ಕೊನೆ ಹಂತದಲ್ಲಿ ನಾವು ಇದ್ದೇವೆ. ಈ ಹಂತದಲ್ಲಿ ನಮ್ಮಲ್ಲಿ ಬಹಳ ಕಷ್ಟಗಳು, ಹಿಂಸೆಗಳು, ರಾಜಕೀಯದಲ್ಲಿ ಒಂದು ನಾವು ನೋಡುತ್ತೇವೆ. ಬಹಳ ಒಂಥರವಾದಂತಹ ವಿಚಿತ್ರವಾದಂತಹ ದೃಶ್ಯವು ನಮ್ಮ ರಾಜ್ಯಕ್ಕೆ ನಾವು ನೋಡುತ್ತೇವೆ. ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಭಾರತದಲ್ಲಿ ಏನಾಗ್ತಾ ಇದೆ, ಇದೇ ಒಂದು ವಿಚಿತ್ರವಾದಂತಹ ಸನ್ನಿವೇಶ ನಾವು ಇತರ ರಾಜ್ಯದಲ್ಲೂ ನಾವು ನೋಡ್ತೇವೆ. ಅದರಿಂದ ನಾವು ವಿಶೇಷವಾಗಿ ಈ ಸಮಯದಲ್ಲಿ ನಾವು ಯಾರು, ಈ ದೇವರ ವಾಕ್ಯ ನಮ್ಮಲ್ಲಿ ಏಕೆ ಬಂದಿದೆ? ಇವತ್ತು ಎಷ್ಟೋ ಜನ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತೇವೆ. ಈ ಒಂದು ಶುಭ ದಿನದಲ್ಲಿ ನಾವು ತಿಳ್ಕೊಳ್ಳೋದೇನಂತಂದ್ರೆ, ನಾವು ಯಾರು, ಈ ಯೇಸು ಸ್ವಾಮಿಯ ಒಂದು ಶುಭ ಸಮಾಚಾರ ನಮ್ಗೆ ಏಕೆ ಬಂದಿದೆ ಅಂತ ನಾವು ಅರ್ಥ ಮಾಡಿಕೊಂಡು ಇವತ್ತು ಭಯಭೀತರಾಗಿ ನಾವೊಂದು ವಿಶೇಷವಾದಂತ ಜನಾಂಗ, ನಮ್ಮಲ್ಲಿ ಈ ವಿಶೇಷತೆ ಹೇಗಿದೆ. ಎಷ್ಟೋ ದೇಶಗಳು ನಮ್ಮ ಪವಿತ್ರ ಬೈಬಲ್ ಅಲ್ಲಿ ಹೆಸರಿಲ್ಲ, ಆದ್ರೆ ಭಾರತ ದೇಶದ ಬಗ್ಗೆ ಬಹಳ ವಿಶೇಷವಾಗಿದೆ. ಅನೇಕ ಈ ಒಂದು ಇತಿಹಾಸ ಒಂದು ಪುಸ್ತಕದಲ್ಲೂ ಸಹ ಈ ಹೆಸರು ನೀವು ಕೇಳಿರಲ್ಲ. ನಮ್ಮ ಭಾರತ ದೇಶವನ್ನು ಈ ಮೊದಲಾಗಿ ರಾಜ್ಯ ದಾಳಿ ಮಾಡಿ ರಾಜ್ಯಭಾರ ಮಾಡಿದ ದೇಶವನ್ನು ನಾಗನಾಡು, ಇಥೋಪಿಯಾ ಜನರು ಬಂದು ಮಿಶ್ರಿತ ಆಗಿದ್ದಾರೆ. ನಾವು ನೋಡ್ತೇವೆ ಈ ಒಂದು ಇತಿಹಾಸ ಯಾರು ಹೇಳ್ತಾ ಇಲ್ಲ, ಆದ್ರೆ ನಮ್ಮ ಒಂದು ಟೈಮ್ ನಾವು ನೋಡಿದಾಗ ಬಹಳ ಅಮೇಜಿಂಗ್ ಅನ್ಸುತ್ತೆ. ಅದೇ ರೀತಿ ನಮ್ಮ ಒಂದು ಸಂಸ್ಕೃತಿ ಹರಪ್ಪ ಅಂಡ್ ಮೊಹೆಂಜೋದಾರದಿಂದ ಶುರು ಆಗುತ್ತದೆ. ಅದರಿಂದ ಇದು ಒಂದು ಟೈಮ್ ಲೈನ್, ಈ ಒಂದು ಸಮಯನ ನಾವು ನೋಡಿ ದೇವರ ಒಂದು ದಾನಿಯೇಲನ 2ನೇ ಪುಸ್ತಕ ನೋಡಿದಾಗ ನಮ್ಮ ಭಾರತ ದೇಶದ ಜನರು ಸಹ ಬಹಳ ನಾವು ಹಳೆಯ ಕಾಲಿನ ಜನಾಂಗಕ್ಕೆ ನಾವು ಸೇರಿದವರಾಗಿದ್ದೇವೆ. ವಿಶೇಷವಾಗಿ ನಾವು ನೋಡ್ತೇವೆ, ನಾವು ಸಹ ದೇವರಿಂದ ನಾವು ವಿಶೇಷವಾಗಿ ಆರಿಸಿದ ಒಂದು ಜನಾಂಗ ಆಗುತ್ತೆ. ಅದಕ್ಕಾಗಿ ಥಾಮಸ್ ನಮ್ಮ ಭಾರತ ದೇಶಕ್ಕೆ ಬಂದರು, ಅದು ಸೌತ್ ಇಂಡಿಯಾದಲ್ಲಿ.
ಈ ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಸಾರಿ ನಮ್ಮನ್ನೆಲ್ಲೂ ಸಹ ಕ್ರಿಸ್ತನ ಒಂದು ಮಕ್ಕಳಾಗಿ ತೆಗೆದುಕೊಳ್ಳೋಣ ಅಂತ ಅವ್ರು ಬಹಳ ಪ್ರಯತ್ನ ಮಾಡಿದ್ರು. ಅದರಿಂದ ಇವತ್ತು ಈ ಕ್ರಿಸ್ಮಸ್ಸಿನ ಒಂದು ಹೊಸ ಸಮಯದಲ್ಲಿ ನಾವೆಲ್ಲರೂ ಹೋಗಿ ಯೇಸು ಸ್ವಾಮಿಯ ಒಂದು ನಿಜವಾದಂತ ಹುಟ್ಟಿನ ಹಬ್ಬ ಏನಂತಂದ್ರೆ, ಇವತ್ತು ನಮ್ಮಲ್ಲಿ ಜೀವಮಾನದಲ್ಲಿ ಒಂದು ಬದಲಾವಣೆ ಬೇಕಂತ ಪರಿಸ್ಥಿತಿ ನಮ್ಮಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿಯ ಒಂದು ವಚನ ಅಂದ್ರೆ ಒಂದು ನಿಮ್ಗೆ ಒಂದು ಕನ್ನಡಿಕೆ ರೀತಿ ಇರಬೇಕು. ದೇವರ ವಾಕ್ಯದಲ್ಲಿ ನಾವು ನಮ್ಮಷ್ಟು ನಾವು ನೋಡ್ಕೊಂಡಾಗ ನೀವು ಕನ್ನಡಿಕೆಯಲ್ಲಿ ನಿಮ್ಮಷ್ಟು ನೀವು ನೋಡ್ಕೊಂಡಂಗಿದೆ. ನಾವು ಯಾರು, ಏಕೆ, ಹೇಗೆ ಇಲ್ಲಿ ನಾವು ಇದ್ದೀವಿ ಅಂತ. ಆದ್ರಿಂದ ವಿಶೇಷವಾಗಿ ನಾವು ಯಾರು, ಇಲ್ಲಿ ಹೇಗಿದ್ದೇವೆ, ನಾವು ಮುಂದೆ ಎಲ್ಲಿ ಹೋಗ್ತೀವಿ ಅನ್ನೋದು ಬಹಳ 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 ಇಂಪಾರ್ಟೆಂಟು. ಅದರಿಂದ ವಿಶೇಷವಾಗಿ ನಮ್ಮ ಇತಿಹಾಸ ನೋಡಿದಂಥ ಪಕ್ಷದಲ್ಲಿ ನಾವು ವಿಶೇಷವಾದಂಥ ಜನಾಂಗ, ನಮ್ಮಲ್ಲಿ ದೇವರ ಒಂದು ಆಶೀರ್ವಾದ ಇದೆ. ಇವಾಗಲೂ ನಾವು ಹೇಳ್ತಾ ಇದ್ದೀನಿ, ಯಾರು ಸಹ ಕೀಳರು ಮೇಲೆ ಜಾತಿಯವರು ಯಾರು ಇಲ್ಲ. ನಾವೆಲ್ಲರೂ ವಿಶೇಷವಾಗಿ ಒಳ್ಳೆಯ ಜಾತಿ ಜನಾಂಗವೇ. ನಾವು ಎಲ್ಲರ ಜೊತೆಲಿ ನಾವು ಪ್ರೀತಿ ವಿಶ್ವಾಸದಿಂದ ನಾವು ಇರಬೇಕಾಗಿದೆ. ಆದ್ರಿಂದ ನಾವು ಈ ಸಮಯದಲ್ಲಿ ವಿಶೇಷವಾಗಿ ನಾನು ಕೇಳ್ಕೊಳ್ಳೋದು, ನಮ್ಮ ಎಲ್ಲ ಸ್ನೇಹಿತರನ್ನು, ನಮ್ಮ ಕನ್ನಡ ಎಲ್ಲ ಜನರನ್ನು ಕೇಳೋದು ಒಂದೇ, ಯೇಸು ಸ್ವಾಮಿಯಲ್ಲಿ ನಾವು ದೃಢವಾಗಿ ನಾವು ಅಭಿವೃದ್ಧಿ ಹೊಂದೋಣ, ನಮ್ಮಷ್ಟು ನಾವು ಬಲಪಡಿಸ್ಕೊಳ್ಳೋಣ. ಎಷ್ಟೋ ಸತಿ ನಾವು ನಮ್ಮ ವಿಷಯ ಸ್ನೇಹಿತರಿಗೆ ಹೇಳಿದ್ರೆ ಅವ್ರು ನಮ್ಮ ಮೇಲೆ ನಗ್ತಾರೆ, ನಮ್ಮ ಮೇಲೆ ಇನ್ಸಲ್ಟ್ ಮಾಡ್ಬೋದು. ಆದ್ರೆ ನಮ್ಮ ಒಂದು ವಿಚಾರಗಳು, ನಮ್ಮ ಒಂದು ಕಷ್ಟ ದುಃಖಗಳು ಯೇಸು ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮೂಲಕ ನಾವು ಮುಂದೆ ಇಟ್ಟುವಾಗ ಎಷ್ಟು ದೇವರು ನಮ್ಮ ವಿಶೇಷವಾಗಿ ಆಶೀರ್ವಾದ ನಾವು ನೀಡ್ತಾನೆ, ದೇವರು ನೀಡ್ತಾರೆ. ಮತ್ತೆ ನಮ್ಮಲ್ಲಿ ಬಲ, ಶಕ್ತಿ, ಆ ಒಂದು ಸಮಯಕ್ಕೆ ನಮ್ಗೆ ಪರಿಹಾರ ಸಹ ನಮ್ಗೆ ದೇವರು ಕೊಡ್ತಾರೆ. ಆದ್ರಿಂದ ದಯವಿಟ್ಟು ಈ ದೇವರ ವಾಕ್ಯ ಓದುವಾಗ ನಾವು ಒಂದು ವಿಶೇಷವಾದ ಜನಾಂಗವಾಗಿದ್ದೇವೆ. ಆದ್ರಿಂದ ನಾವು ಈ ಸಮಯದಲ್ಲಿ ನಮ್ಮ ಎಲ್ಲ ಕಷ್ಟ, ದುಃಖ, ತೊಂದರೆ ಎಲ್ಲವನ್ನು ತೆಗೆದುಕೊಂಡು ದೇವ್ರ ಮುಂದೆ ಬರೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಒಂದು ಇತಿಹಾಸ ನೋಡಿದಂತ ಪಕ್ಷದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಾವು ಒಂದು ವಿಶೇಷವಾದ ಜನಾಂಗ ಅಂತ ನಾವು ನೋಡ್ಕೊಳ್ತೇವೆ. ಇನ್ನೊಂದ್ಸತಿ ಸಮಯ ಸಿಕ್ಕಿದಾಗ ಇದೇ ಒಂದು ಪಾಠು ನಿಮ್ಗೆ ಒಳ್ಳೆ ರೀತಿಯಿಂದ ನಿಮ್ಗೆ ಬೋಧಕರ ಮೂಲಕ ನಾನು ಕಳಿಸ್ಬೇಕಂತ ಆಸೆ ಪಡ್ತೇನೆ. ನಮ್ಮ ಎಲ್ಲ ಬ್ರದರ್ ಅಂಡ್ ಸಿಸ್ಟರ್ನು ದಯವಿಟ್ಟು ಈ ಹೊಸ ವರ್ಷ ಬರಕ್ಕೆ ಮುನ್ನ ನಾವು ಹೊಸದಾಗಿ ಹುಟ್ಟೋಣ. ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿರಲಿ. ಯೇಸು ಸ್ವಾಮಿ ನಮ್ಮ ಹೃದಯ ನಮ್ಮ ಮೂಲಕ ಎಲ್ಲರೂ ಜನರು, ನೀವು ಇನ್ನೂ ದೇವ್ರ ವಾಕ್ಯ ಹೇಳೋದೇ ಬೇಕಾಗಿಲ್ಲ, ಆದ್ರೆ ನಮ್ಮ ಒಂದು ಗುಣ, ನಡೆ, ನುಡಿ ದೇವ್ರ ವಾಕ್ಯ ಶಾಸ್ತ್ರಿ. ಇದೇ ನನ್ನ ಒಂದು ಬೆಳಗಿನ ಜಾವದಲ್ಲಿ ಒಂದು ಪ್ರಾರ್ಥನೆ ಆಗಿದೆ. ಆಮೇಲೆ ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಬಡಿಸಿದ ಬೋಧಕರಾದ ಸುಧಾಕರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯವು ಪ್ರಾರ್ಥನೆಯ ಸಮಯವಾಗಿದೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಹಿರಿಕರಾದ ಲೋಕೇಶ್ ರವರು ಪ್ರಾರ್ಥನೆಯನ್ನ ಮಾಡಬೇಕಾಗಿ, ಬೋಧಕರಾದ ಎಸ್.ಟಿ. ಸಾಲಮ್ಮನ್ ಅವರು ಕೂಡ ಪ್ರಾರ್ಥನೆಯನ್ನ ಮಾಡಿ ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳು. ಸವಿತಾ, ಗುಡ್ ಮಾರ್ನಿಂಗ್. ಟ್ರೈನಲ್ಲಿ ಇದ್ದೇನೆ ಸಿಸ್ಟರ್. ಓಕೆ ಪಾಸ್ಟರ್. ಗುಡ್ ಮಾರ್ನಿಂಗ್ ಸವಿತಾ ಸಿಸ್ಟರ್, ಗುಡ್ ಮಾರ್ನಿಂಗ್. ಹೇಳಿ. ನನ್ಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿ. ಸ್ವಲ್ಪ ನಾನು ಸರ್ಜರಿ ಆಗಿದೆ, ನಂಗೆ ಸ್ವಲ್ಪ ಬಲ ಶಕ್ತಿ ರಿಕವರಿಗೋಸ್ಕರ ಪ್ರಾರ್ಥನೆ. ಸಹೋದರಿ ಗಾಯತ್ರಿ ಅವರಿಗೆ ಮತ್ತು ಸಹೋದರಿ ಮೇಘನ ಮತ್ತು ಸಹೋದರಿ ರೂತ್ ಅವರಿಗೆ ಹಾಗೂ ಡೇವಿಡ್ ಅವರಿಗೆ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಲೋಕೇಶ್ ಅಂಕಲ್ ಅವರು ಪ್ರಾರ್ಥಿಸಿ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಅಪ್ಪ ತಂದೆ ಸ್ತೋತ್ರ, ನಿತ್ಯ ತಂದೆ ಸ್ತೋತ್ರ, ಜೀವವುಳ್ಳ ಯೇಸುವೆ ನಿಮ್ಗೆ ಸ್ತೋತ್ರ. ನಮ್ಮನ್ನು ಉಂಟು ಮಾಡಿದ ತಂದೆಯೇ ನಿಮ್ಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ಮಹಾಸ್ವಾಮಿ,
ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನೀನು ಕೊಟ್ಟಂತ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ದಿನವನ್ನು ಆಶೀರ್ವಿಸು. ಈ ದಿನವನ್ನು ಆಶೀರ್ವಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ನಿನಗೆ ಧನ್ಯವಾದಗಳಪ್ಪ ಕರ್ತನೆ. ನೀವು ತುಂಬಾ ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು ಸ್ವಾಮಿ, ನಮ್ಮ ಪಾಪ ಅಪರಾಧಗಳೆಲ್ಲವನ್ನು ಮನ್ನಿಸಿ ನಮ್ಮನ್ನು ನಿನ್ನ ಅಭಯಾಸ್ತದಿಂದ ಆಶೀರ್ವದಿಸಿ ನಡೆಸು, ಕಾಯ್ದು ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮಗೆ ಪಾಲಿಸಿಕೊಂಡಿದ್ರಪ್ಪ. ಇದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ನೀವು ಹೇಳಿದಿರಪ್ಪ, ಎಲ್ಲಿ ಇಬ್ರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಂತ ವಾಗ್ದಾನ ಕೊಟ್ಟಂತ ದೇವರು ಸ್ವಾಮಿ. ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿ ನಿನ್ನನ್ನು ಸ್ತುತಿಸುವಾಗ, ಕೊಂಡಾಡುವಾಗ, ಆರಾಧಿಸುವಾಗ ನಮ್ಮನ್ನೆಲ್ಲರನ್ನು ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಮಗೆ ವಾಕ್ಯಗಳು ತಿಳಿಸಿಕೊಟ್ಟಂತ ಬೋಧಕರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಕುಟುಂಬವನ್ನು ಆಶೀರ್ವಿಸು, ಅವರ ಮಕ್ಕಳನ್ನು ಆಶೀರ್ವಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವಿಸು. ಅವ್ರು ಇರುವಂತ ಜಾಗದಲ್ಲಿ ದೇವ ನಿನ್ನ ಅಭಯಸ್ಥವನ್ನು ಚಾಚಿ ನಿನ್ನ ಅದ್ಭುತವನ್ನು ಮಾಡು ಸ್ವಾಮಿ. ಅವರು ಇನ್ನೂ ಹೆಚ್ಚಿನ ಜನಗಳಿಗೂ ನಿನ್ನ ಸುವಾರ್ತೆಯನ್ನು ತಿಳಿಸಿಕೊಡುವಂತ ಜ್ಞಾನವನ್ನು, ಬುದ್ಧಿಯನ್ನು ಹೆಚ್ಚಾಗಿ ನೀನು ದಯಪಾಲಿಸಿಕೊಡಪ್ಪ. ಕರ್ತ, ನಿನಗೆ ಸ್ತೋತ್ರ ಉಂಟಾಗಲಿ. ಸರ್ವಶಕ್ತನೇ ಯೇಸುವೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಈ ಕೂಟದಲ್ಲಿ ಸೇರ್ತಕ್ಕಂತ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರಮಾಡಿ ಒಂದೊಂದು ಆತ್ಮಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಒಬ್ಬೊಬ್ಬ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಪ್ಪ. ಕರ್ತನೆ, ನಿನಗೆ ಸ್ತೋತ್ರ ಉಂಟಾಗಲಿ. ಸ್ತೋತ್ರ ನನ್ನ ದೇವ, ಸ್ತೋತ್ರ ನನ್ನ ಯೇಸುವೇ, ಯೇಸು ಪ್ರಭುವೇ ಅಪ್ಪ. ಈಗ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರು ಸ್ವಾಮಿ ಎದ್ದು ಕೂತು ಅವರ ಸಮಸ್ಯೆಗಳು ಏನಿದೆ ಸ್ವಾಮಿ ನಿನ್ನಲ್ಲಿ ಒಪ್ಪಿಸಿದಾರಪ್ಪ. ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಯನ್ನು ಲಾಲಿಸಿ ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಅವರನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೆ ಅಪ್ಪ ತಂದೆ, ಒಬ್ಬೊಬ್ರು ಸ್ವಾಮಿ ಒಂದೊಂದು ಸಾಕ್ಷಿಗಳು ಕೊಟ್ಟಿದ್ದಾರೆ ಸ್ವಾಮಿ. ನನ್ನ ಸಮಸ್ಯೆಗಳು, ನನ್ನ ನೋವುಗಳು, ನನ್ನ ಬಾಧೆಗಳು ಏನಿದೆ ಅಂತ ಸ್ವಾಮಿ ನಿನ್ನಲ್ಲಿ ಮೊರೆ ಇಟ್ಟಿದ್ದಾರೆ ಸ್ವಾಮಿ. ಕರ್ತ, ಎಲ್ಲವನ್ನು ತಿಳಿದಾತನು ಬಲ್ಲವನು ನೀನು ಸ್ವಾಮಿ. ಇವತ್ತು ನಿನ್ನ ಮಕ್ಕಳನ್ನು ನೀನು ಈ ಕ್ಷಣದಲ್ಲಿ ಮುಟ್ಟಿ ಅವರನ್ನು ಸ್ವಸ್ಥ ಮಾಡು ಸ್ವಾಮಿ. ಯಾಕಂದ್ರೆ ವೈದ್ಯನಿಗಿಂತ ಘನ ವೈದ್ಯನು ನೀನೇ ಅಪ್ಪ. ಕರ್ತನೆ, ಯಾವ ವೈದ್ಯರು ಮಾಡದಂತ ಕೆಲಸಗಳು ನೀವು ಮಾಡ್ತೀರಪ್ಪ. ಹೌದು ಕರ್ತ, ಅವರು ಕೊಡುವ ನಿನ್ನ ಒಂದು ಅಭ್ಯಾಸವನ್ನು ಚಾಚಿ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ದೇವ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ ತಂದೆ, ಈಗ ಸ್ವಾಮಿ ನಾನು ಹಿರಿಯ ಬೋಧಕರಾದ ರಾಜು ಪಾಸ್ಟರ್ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರಮಾಡಿ ನಿನ್ನ ಬೋಧಕರನ್ನು ಕೂಡ ಆಶೀರ್ವದಿಸು. ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು, ಅವ್ರ ಮೊಮ್ಮಕ್ಕಳನ್ನು ಕೂಡ ಆಶೀರ್ವದಿಸು. ಅವರು ಮುಂಜಾನೆ ಎದ್ದು ಸ್ವಾಮಿ ನಿನ್ನ ಸೇವೆ ಮಾಡ್ತಾ ಇದ್ರು ಸ್ವಾಮಿ. ಆ ಸೇವೆಗೆ ಪ್ರತಿಫಲವನ್ನು ಕೊಟ್ಟು ಅವರಿಗೆ ಅಗತ್ಯವನ್ನು ದಯಪಾಲಿಸಿಕೊಟ್ಟು ಅವರನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ತಂದೆ ರಾಜೇಶ್ವರಿ ಮೇಡಮ್ಗಾಗಿ ನಾನು ಬೇಡ್ತಾ ಇದ್ದೀನಿ ಸ್ವಾಮಿ. ಆ ಮಗಳನ್ನು ಮುಟ್ಟು ಸ್ವಾಮಿ. ಮುಂಜಾನೆ ಎದ್ದು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕೂತಿದ್ದಾರೆ ಸ್ವಾಮಿ. ಅವರ ಸಮಸ್ಯೆಗಳು ಏನಿದೆ ನೀನು ಬಲ್ಲವನಾಗಿದೆಯಪ್ಪ. ಆ ಸಮಸ್ಯೆಗಳಿಗೆ ತಕ್ಕ ಪರಿಹಾರವನ್ನು ಕೊಟ್ಟು ಅವರನ್ನು ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಡೇವಿಡ್ಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅವರ ಕಣ್ಣಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಸ್ವಾಮಿ. ಕರ್ತನೆ, ನೀನು ಮನೋನೇತ್ರವನ್ನು ತೆರೆಯುವಂತ ದೇವರು ನೀವು ಸ್ವಾಮಿ. ಆ ಮಗನನ್ನು ಮುಟ್ಟು ಈ ಕ್ಷಣದಲ್ಲಿ ಆ ಕಣ್ಣಿನ ಸಮಸ್ಯೆ ಏನಿದೆ ಸ್ವಾಮಿ ನೀನೇ ಮುಟ್ಟಿ ಅವರನ್ನು ಆಶೀರ್ವಿಸು, ಬಲಪಡಿಸು, ನಡೆಸು, ಕಾಯ್ದು ಕಾಪಾಡು ದೇವ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಇದಕ್ಕೆ ಸಹಾಯಕರಾಗಿ ಕೆಲಸ ಮಾಡುವಂತ ಸವಿತಾ ಮೇಡಮ್ಗಾಗಿ ನಾನು ಬೇಡ್ತಾ ಇದ್ದೀನಿ ಸ್ವಾಮಿ. ಆ ಮಗಳನ್ನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಆ ಮಗಳು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಇನ್ನು ಹೆಚ್ಚಿನ ಜನಗಳಿಗೆ ಮಾದರಿಯಾಗಿ ನಿಂತು ನಿನ್ನ ಸೇವೆ ಮಾಡುವಂತೆ ಕರ್ತ ನಿನ್ನ ಅದ್ಭುತವನ್ನು ಮಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಾನು ಯಾರಾದ್ರೂ ಬಿಟ್ಟಿದ್ರೆ ಸ್ವಾಮಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅವರನ್ನು ಕೂಡ ನೀನು ಆಶೀರ್ವದಿಸು. ಈ ಲೋಕದ ಸಮಸ್ಯೆಗಳೆಲ್ಲವನ್ನು ನೀನು ಬಲ್ಲವನಾಗಿದೆಯಪ್ಪ. ನಿನ್ ಗೊತ್ತಿಲ್ಲದೆ ಯಾವುದಿಲ್ಲಪ್ಪ ಸ್ವಾಮಿ. ಎಲ್ಲವನ್ನು ತಿಳಿದವಂತ ನೀನೇ ಸ್ವಾಮಿ. ನೀವ್ ಹೇಳಿದ್ದೀರಪ್ಪ, ನಿಮ್ಮ ಚಿಂತಾಭಾರಗಳೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಡೆಸ್ತೀನಿ ಅಂತ ಹೇಳಿದಂತ ದೇವರು ನೀವು ಸ್ವಾಮಿ. ಇವತ್ತು ದಿವಸ ನಿನ್ನ ಮಕ್ಕಳ ಸಮಸ್ಯೆಗಳು ಏನಿದೆ ಎಲ್ಲವನ್ನು ನಿನ್ನ ಮೇಲೆ ಕೊಡ್ತಾ ಇದ್ದೀನಿ ಸ್ವಾಮಿ. ನಿನ್ನ ಅಭ್ಯಾಸದಲ್ಲಿ ಇಟ್ಟುಕೊಂಡು ಸ್ವಾಮಿ ನಮ್ಮನ್ನು ಆಶೀರ್ವಿಸು, ಅಂಗೈಯಲ್ಲಿ ಇಟ್ಟುಕೊಂಡು ನಮ್ಮನ್ನು ನಡೆಸು ದೇವ. ಕರ್ತ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈಗ ಅಪ್ಪ, ಈ ದಿನದಲ್ಲಿ ಯಾರ್ಯಾರು ಕಷ್ಟ, ದುಃಖ, ನೋವು,
ಚಿಂತೆ ಬಾಧೆಗಳಲ್ಲಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚಿ ಮರಮಾಡಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಹೌದು ಕರ್ತ, ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ಸ್ಮರಿಸುತ್ತಾ ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನ ಮಾರ್ಗವನ್ನು ತಿಳಿದುಕೊಂಡು ನಡೆಯುವಂತೆ ಪ್ರತಿ ಒಬ್ಬೊಬ್ಬರನ್ನು ಎಚ್ಚರಿಸಿ ನೀನು ನಡೆಸು ದೇವ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಈಗ ಸ್ವಾಮಿ ಕರ್ನಾಟಕ ರಾಜ್ಯಕ್ಕಾಗಿ ನಾನು ಬೇಡ್ತಾ ಇದ್ದೀನಿ ಸ್ವಾಮಿ. ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಚಳಿ ಇರೋದ್ರಿಂದ ಸ್ವಾಮಿ ಅಪ್ಪ, ನಿನಗೆ ಗೊತ್ತಿಲ್ಲದೆ ಯಾವುದಿಲ್ಲ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ವರ್ಷದಲ್ಲಿ ಸ್ವಾಮಿ, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನೀವು ಈ ಲೋಕಕ್ಕೆ ಮಗುವಾಗಿ ಬಂದಿದ್ದೀರ ಸ್ವಾಮಿ. ಅದರಿಂದ ಚಳಿಯಲ್ಲಿ ಯಾವ ದಿವಸ ನೀನು ಹುಟ್ಟಿದ್ದೀರ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ. ಕರ್ತನೆ, ಅದು ನಿನಗೆ ಗೊತ್ತಿದೆ ಸ್ವಾಮಿ. ನಾವು ನಿನ್ನಲ್ಲಿ ಮೊರೆ ಇಡುವಾಗ ಸ್ವಾಮಿ ಮಗುವಾಗಿ ಬಂದು ನಮ್ಮನ್ನು ಆಶೀರ್ವದಿಸಿ ಈ ಲೋಕದಲ್ಲಿರ್ತಕ್ಕಂಥ ಪಾಪಗಳೆಲ್ಲವನ್ನು ಒತ್ತಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ದೇವರು ನೀವು. ಕರ್ತ, ನಿಮಗೆ ಕೋಟಿ 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 ಸ್ತೋತ್ರಪ್ಪ. ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳು ಸುವಾರ್ತೆಗಳನ್ನು ನಾವು ಅರ್ಥಕೊಂಡು ನಾವು ಕೂಡ ಸ್ವಾಮಿ ನಿನ್ನ ಸತ್ಯವೇದಗಳ ವಾಕ್ಯಗಳನ್ನು ಪ್ರತಿಯೊಬ್ಬರು ತಿಳಿಸಿಕೊಡುವಂತೆ, ನಾವು ಇತರರಿಗೆ ಮಾದರಿಯಾಗಿ ಜೀವಿಸುವಂತೆ ನಮ್ಮನ್ನು ಕರುಣಿಸು ದೇವ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ ತಂದೆ. ನಮ್ಮ ಕುಟುಂಬವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ರಕ್ಷಣೆ ಹೊಂದಲ್ಪಡಲಿ ಸ್ವಾಮಿ. ಹೌದು ಕರ್ತ, ನಾವು ತಿಳಿಯದೆ ಏನಾದ್ರು ತಪ್ಪು ಮಾಡಿದೆ ನಮ್ಮನ್ನೆಲ್ಲ ಕ್ಷಮಿಸಿ ಕರ್ತನೆ, ನಿನ್ನ ಅಭ್ಯಾಸದಲ್ಲಿ ನಿನ್ನ ವಾಕ್ಯಗಳಲ್ಲಿ ನಾವು ನಡೆದು ಜೀವಿಸುವಂತೆ ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿ ನಡೆಸು, ಕಾಯ್ದು ಕಾಪಾಡು ಸ್ವಾಮಿ. ಕರ್ತ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಇನ್ನ ಹೆಚ್ಚಿನ ಜನರು ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಬಂದು ಸೇರಿ ನಿನ್ನ ವಾಕ್ಯಗಳನ್ನು ಕಲಿತು ಆ ವಾಕ್ಯಗಳ ಪ್ರಕಾರ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಎಚ್ಚರಿಸು, ಕಾಪಾಡು ಸ್ವಾಮಿ. ಬೋಧಕರು ತಿಳಿಸಿಕೊಟ್ಟಂತ ಈ ವಾಕ್ಯದೊಟ್ಟಿಗೆ ಸ್ವಾಮಿ ಇವತ್ತೆಲ್ಲ ಸ್ವಾಮಿ ಆ ವಾಕ್ಯಗಳನ್ನು ನಾವು ಅರ್ಥಕೊಂಡು ಅದನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸಿ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಇಡುವಾಗ ಸ್ವಾಮಿ ನಿನ್ನನ್ನೆಂದೂ ಮರೆಯದಂತೆ ನಿನ್ನ ವಾಕ್ಯಗಳೊಟ್ಟಿಗೆ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸು, ಕಾಯ್ದು ಕಾಪಾಡು. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಈ ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಕೂಡ ನೀನು ಆಶೀರ್ವದಿಸು, ಸಭೆಗಳನ್ನು ಆಶೀರ್ವದಿಸು, ಸಭಾ ಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸು, ಬಲಪಡಿಸು. ಈ ದಿನದಲ್ಲಿ ಸ್ವಾಮಿ ಅವ್ರಿಗೆ ಅಗತ್ಯ ಇರುವಂತ ದಯಪಾಲಿಸ್ಕೊಡಪ್ಪ ದೇವ. ಅವ್ರು ಹೋಗುವಾಗಲೂ ಬರುವಾಗಲೂ ಸದಾಕಾಲ ನಿನ್ನ ದೂತರವರೊಟ್ಟಿಗೆ ಇದ್ದು ಅವರನ್ನು ಕಾಯ್ದು ಕಾಪಾಡು ಸ್ವಾಮಿ. ಕರ್ತ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಈ ದಿನದಲ್ಲಿ ನಡೆಯುವಂತ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ನಿನ್ನ ಸಾನ್ನಿಧ್ಯ ಇಳಿದು ಬರಲಿ ಸ್ವಾಮಿ. ನಮಗೆ ಎಲ್ಲ ಅಗತ್ಯವನ್ನು ದಯಪಾಲಿಸ್ಕೊಡಪ್ಪ. ನಾವು ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರ ಮುಟ್ಟದಂತೆ ನಿನ್ನ ಪರಿಶುದ್ಧ ರಕ್ತದ ಅಡಿದಾವರಲ್ಲಿ ನಮ್ಮನ್ನು ನಡೆಸು, ಕಾಯ್ದು ಕಾಪಾಡು. ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಎಲ್ಲಾ ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನಮ್ಮ ಕುಟುಂಬವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ಈ ದಿನ ನಡೆದಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಈ ಲೋಕದಲ್ಲಿರೋ ಸಮಸ್ತ ಭೂನಿವಾಸಿಗಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳನಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ, ಆಮೇನ್. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಬೋಧಕರಾದ ಸುಧಾಕರ್ ಅವರು ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸ್ತೇನೆ. ಪರಲೋಕದ ಪ್ರಾರ್ಥನೆಯನ್ನ ಹೇಳ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಕೂಡಿ ಬಂದಿರುವಂತಹ ದೇವ ಮಂದಿಯೊಂದಿಗೆ, ಪ್ರತಿಯೊಂದು ಕುಟುಂಬ ಮಕ್ಕಳೊಂದಿಗೆ, ಸಭೆಯೊಂದಿಗೆ, ಈ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಲಿಸಿದಂತ ಮಕ್ಕಳೊಂದಿಗೆ, ಈ ಕಾರ್ಯಕ್ರಮದ ಮೂಲಕವಾಗಿ ನಿನ್ನನ್ನು ಕೊಂಡಾಡುತ್ತಾ, ನಿನ್ನನ್ನು ಆರಾಧಿಸುತ್ತಾ, ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುತ್ತಾ
ನಿನ್ನ ಸನ್ನಿಧಾನದಲ್ಲಿ ಬಂದು ಸೇರುವಂತೆ ಎಲ್ಲ ನಿನ್ನ ಭಕ್ತರೊಂದಿಗೆ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸಿದ ಬೋಧಕರಾದ ಸುಧಾಕರ್ ಅವರಿಗೂ, ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿದ ಸಹೋದರಿ ಚಂದ್ರರವರಿಗೂ ಹಾಗೂ ಹಿರಿಕರಾದ ಲೋಕೇಶ್ ರವರಿಗೂ ಮತ್ತು ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಸೇರುವ ಹಾಗೂ ನಾಳೆ ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬಕ್ಕೆ ಸೇರಿ ಬರುವ ತಮ್ಮೆಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಆಮೇನ್. ದೇವರು ನಿಮ್ಮನ್ನು ಅಧಿಕವಾಗಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿನದ ನಮ್ಮ ಜೀವಿತದ ಪ್ರಯಾಣದಲ್ಲಿ ಎಲ್ಲವೂ ಸುಖಕರವಾಗಿರಲೆಂದು ಹಾರೈಸುತ್ತೇನೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಲೋಕೇಶ್ ಅಂಕಲ್ ಅವರೇ, ತುಂಬಾ ಥ್ಯಾಂಕ್ ಯು ಪ್ರಾರ್ಥನೆ. ಎಲ್ಡರ್ ಮಾರ್ಕಸ್